Dear student, today we discuss about revelation of 1830. ಜುಲೈ ರೆವಲ್ಯೂಷನ್ ಆಫ್ 1830. ನಾವಿಂದು 1830 ಜುಲೈ ಕ್ರಾಂತಿಯ ಬಗ್ಗೆ ಮಾತನಾಡಬೇಕಾಗುತ್ತೆ. ಮುಖ್ಯವಾಗಿ ಡಿಯರ್ ಸ್ಟೂಡೆಂಟ್, ಸಿ ದಟ್ ದ ಫಿಗರ್. French had suffered very much from the effects of the revolution of 1889. Hardly had he recovered, it was caught in the grip of another revolution in 1830. The revolution was struggle for power between the liberals with progressive views and the recreations. The spirit of nationalism, which had been awakened by the Napoleon, made the people a heavy blow of despotism. There was aggregations everywhere for freedom of expressions and liberalism, but the members of the Vienna Congress all tried to surpass them. Talleyrand, the minister of the France, once again tried to bring back of Bourbon kings to the throne by the principles of legitimacy. According to Louis XVIII, become the king of France. He was the man with liberal views and never welded in the constructions. Though the nobles were disappointed with his reforms, the commons were pleased with his reforms. He died 1824 and succeeded by the Charles X, who was the great revolutionary. Several new development took place in the France, and the outcome was revolution in 1830. 1789 ಕ್ರಾಂತಿ ಉಂಟು ಮಾಡಿರ್ತಕ್ಕಂಥ ಪರಿಣಾಮಗಳು ಅತ್ಯಂತ ಪ್ರಮುಖವಾದವು. ಈ ಚಿತ್ರಗಳನ್ನು ನೋಡಿದ್ರೆ ನಿಮ್ಗೆ ಗಮನಿಸ್ತವೆ. 1789 ಕ್ರಾಂತಿಯ ಆ ಕಿಡಿಗಳು ಇನ್ನೂ ನಿಂತಿರಲಿಲ್ಲ. ಅದು 1838 ಜುಲೈನಲ್ಲಿ ಮತ್ತೆ ಪುನರಾರಂಭವಾಗುತ್ತೆ. ಮುಖ್ಯವಾಗಿ ವಿಯೆನ್ನಾ ಕಾಂಗ್ರೆಸ್ನ ಅಥವಾ ನ್ಯಾಯಬದ್ಧ ತತ್ವದ ಪ್ರಕಾರ ತೆಗೆದುಕೊಂಡಾಗ ಆ ಪ್ರಕಾರವಾಗಿ 18ನೇ ಲೂಯಿಯನ್ನ ಅಧಿಕಾರಕ್ಕೆ ತರಬೇಕು ಅಂತೇಳಿ ಫ್ರಾನ್ಸ್ನ ಪರವಾಗಿ ಪಾಲ್ಗೊಂಡಿರ್ತಕ್ಕಂಥ ಟ್ಯಾಲಿರಾಂಡ್ ಅಂತಕ್ಕಂಥವನು ಹೇಳ್ತಾನೆ. ಆದರೆ ಈತ ಅಧಿಕಾರಕ್ಕೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಸುಧಾರಣೆಗಳನ್ನ ಈತ ಮಾಡುವುದಿಲ್ಲ. ಜನರ ಸಮಸ್ಯೆಗಳಿಗೆ ಈತ ಸ್ಪಂದಿಸುವುದೇ ಇಲ್ಲ. ಸೀದಾ ಅನದರ್ ಪಿಕ್ಚರ್ಸ್. ಹಾಗಾಗಿ ಏನಾಗುತ್ತೆ, ಈ ಸಂದರ್ಭದಲ್ಲಿ ಜುಲೈನಲ್ಲಿ ಆತ ಮರಣವನ್ನು, ಕ್ರಾಂತಿ ಆರಂಭವಾಗುವ ಮುನ್ನ ಆತ ಮರಣವನ್ನು ಹೊಂದಾನೆ. ಆದರೆ ಇವನ ಜಾಗಕ್ಕೆ ಚಾರ್ಲ್ಸ್ X ಅಂತಕ್ಕಂಥವನು 10ನೇ ಚಾರ್ಲ್ಸ್ ಅಧಿಕಾರಕ್ಕೆ ಬರ್ತಾನೆ. ಈತ ತುಂಬಾ ಕ್ರಿಯೇಟಿವಿಟಿ ಆದಂತ ರಾಜನಾಗಿದ್ದ. ಡೆವಲಪ್ಮೆಂಟ್ ಮಾಡಬೇಕು ಅಂತ ಇರ್ತಾನೆ. ಆ ಸಂದರ್ಭದಲ್ಲೇ ಕ್ರಾಂತಿಗಳು ನಡೆದಿರ್ತಕ್ಕಂಥದ್ದು ಪ್ರಮುಖವಾಗಿರ್ತವೆ. ಇನ್ 1830 ಜುಲೈ 27 to 29 1830, ಸುಮಾರು ಜುಲೈ 27ನೇ ತಾರೀಕಿಗೆ ಓವರ್ ದ ರಿಸ್ಟೋರ್ಡ್ ದ ಬೋರ್ಬೋನ್ ಮೊನಾರ್ಚಿ ಆಫ್ ಚರ್ಚ್, ಅವರ ಒಂದು ಸಂವಿಧಾನ ಇರುವಾಗ ಸಬ್ಜುಕೇಟೆಡ್ ದ ಕಾನ್ಸ್ಟಿಟ್ಯೂಷನ್ ಮೊನಾರ್ಚಿ ಆಫ್ ಲೂಯಿ ಫಿಲಿಪ್ಸೆ. ಒಂದು ಶಾಸನಬದ್ಧವಾದಂತಹ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕ್ರಾಂತಿ ಅಂತಕ್ಕ ನಡೀತದೆ. ಇದಕ್ಕೆ ಅನೇಕ ಕಾರಣಗಳನ್ನು ಅವರು ಪಟ್ಟಿ ಮಾಡ್ತಾರೆ. ಫ್ರೀಡಮ್ ಆಫ್ ದ ಪ್ರೆಸ್ ವಾಸ್ ಸಸ್ಪೆಂಡೆಡ್. ದ ನ್ಯೂಲಿ ಎಲೆಕ್ಟೆಡ್ ಚೇಂಬರ್ ಆಫ್ ಡೆಪ್ಯೂಟೀಸ್ ವರ್ dissolved. Restrictions were imposed on the universal franchise. It deprived 70% votes from the casting their votes. ಅನೇಕ ರೀತಿಯಾದ ವಿಧದ ಮುಖ್ಯವಾಗಿ ಏನನ್ನ ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನು ತೆಗೆದು ಹಾಕಲಾಗ್ತದೆ ಆಗಿರ್ತದೆ. ಚಾರ್ಲ್ಸ್ X ಕಾಲದಲ್ಲಿ ಎಲೆಕ್ಟೆಡ್ ಆಗಿರ್ತಕ್ಕಂಥ ಬಾಡಿನೇ ರದ್ದುಗೊಳಿಸಿರ್ತಾ ಇತ್ತು. ಮುಖ್ಯವಾಗಿ ಕೆಲವೊಂದು ಹಕ್ಕುಗಳನ್ನ ಕಿತ್ಕೊಂಡಿರ್ತಾರೆ. ಮುಖ್ಯವಾಗಿ ಅದಕ್ಕಾಗಿ ಏನಾಗುತ್ತೆ, ಜುಲೈ 28ನೇ ತಾರೀಕು 1830ರಲ್ಲಿ ಕ್ರಾಂತಿ ಆರಂಭವಾಗುತ್ತೆ ಅಂತಕ್ಕಂಥ ಮಾತನ್ನ ನಾವು ಹೇಳಬೇಕಾಗುತ್ತೆ. ಮುಖ್ಯವಾಗಿ ರಿಸಲ್ಟ್ ಆಫ್ ದ ರೆವಲ್ಯೂಷನ್ 1830 ಫ್ರೆಂಚ್ ರೆವಲ್ಯೂಷನ್ ಇನ್ಫ್ಲೂಯೆನ್ಸ್ಡ್ ದ ಔಟ್ಬ್ರೇಕ್ ಆಫ್ ರೆವಲ್ಯೂಷನ್ ಇನ್ ಬೆಲ್ಜಿಯಂ, ಇಟಲಿ ಅಂಡ್ ಜರ್ಮನಿ. 1769 ಕ್ರಾಂತಿ ಕಿಡಿಗಳು ಇನ್ನೂ ಆರಿರುವುದಿಲ್ಲ. ಅದು 1830ಕ್ಕೂ ಎಸ್ಟಾಬ್ಲಿಷ್ ಆಗುತ್ತೆ, ವಿಸ್ತರಣೆಯಾಗುತ್ತೆ. ಆ ಕಾರಣ ನಂತರ ಏನಾಗುತ್ತೆ, ಮುಖ್ಯವಾಗಿ ಇದು ಮುಂದೆ ಬೆಲ್ಜಿಯಂ, ಇಟಲಿ ಮತ್ತು ಜರ್ಮನಿಯ ಸ್ವತಂತ್ರ ಹೋರಾಟಗಳಿಗೆ ಸ್ಫೂರ್ತಿಯಾಗುತ್ತೆ. ಇಟ್ ಆಲ್ಸೋ ಲೆಡ್ ಟು ದ ವಿಯೆನ್ನಾ ಸೆಟಲ್ಮೆಂಟ್ ಆಫ್ 18
ಇದು 1815 ವಿಯೆನ್ನಾ ಕಾಂಗ್ರೆಸ್ನ ನೀತಿಗಳ ಮೇಲೂ ಪರಿಣಾಮವನ್ನು ಬೀರುತ್ತದೆ. ಫ್ರಾನ್ಸ್ ಹ್ಯಾಡ್ ಡೆಮೊಕ್ರಾಟಿಕ್ ಐಡಿಯಾಸ್, ಅದು ಒಂದು ಗಣರಾಜ್ಯ ತತ್ವಗಳನ್ನ ಹೊಂದಲು ಇದು ಅವಕಾಶವನ್ನು ಮಾಡಿಕೊಡುತ್ತೆ. ಡೆಸ್ಪಾಟಿಸಮ್ ಇನ್ ಫ್ರಾನ್ಸ್ ಕೇಮ್ ಟು ಎಂಡ್, ನಿರಂಕುಶತ್ವ ಆಳ್ವಿಕೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಫ್ರಾನ್ಸ್ನಲ್ಲಿ ಅಂತ್ಯವಾಗುವ ಕಾಲ ಸನ್ನಿಹಿತವಾಗುತ್ತದೆ. ಪ್ರಿವಿಲೇಜ್ ರಿಲಿಜಿಯಸ್ ಟಾಲರೆನ್ಸ್, ಮುಖ್ಯವಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ಮುಂದಾಗಿರ್ತಕ್ಕಂಥ ನಾವು ಕಾಣ್ತೀವಿ. ಥ್ಯಾಂಕ್ ಯು ಸ್ಟೂಡೆಂಟ್.